ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋ ಹಿನ್ನೆಲೆ ಆಶೀರ್ವಾದ ಮಾಡೋದಕ್ಕೆ ಡಿಕೆ ಮನೆ ಹತ್ರ ಗೊರವಯ್ಯ ಬಂದಿದ್ರು. ಹಾವೇರಿ ಜಿಲ್ಲೆ ಮೈಲಾರಗುಡ್ಡದಿಂದ ಗೊರವಯ್ಯ ಬಂದು ಡಿಕೆ ಶಿವಕುಮಾರ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋ ಹಿನ್ನೆಲೆ ಆಶೀರ್ವಾದ ಮಾಡೋದಕ್ಕೆ ಡಿಕೆ ಮನೆ ಹತ್ರ ಗೊರವಯ್ಯ ಬಂದಿದ್ರು. ಹಾವೇರಿ ಜಿಲ್ಲೆಯ ಮೈಲಾರಗುಡ್ಡದಿಂದ ಗೊರವಯ್ಯ ಬಂದಿದ್ರು ಡಿಕೆ ಮನೆ ಹತ್ರ. ಶಾಸ್ತ್ರ, ಜ್ಯೋತಿಷ್ಯ, ದೇವರು, ಸ್ವಾಮೀಜಿಗಳು, ಗುರುಗಳು ಇವರೆಲ್ಲರ ಬಗ್ಗೆ ಡಿಕೆ ಶಿವಕುಮಾರ್ ಅಪಾರವಾದಂತಹ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆಚಾರ ವಿಚಾರಗಳಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಪಾಲಿಸ್ತಾರೆ ಕೂಡ ಹೌದು. ಈ ಹಿಂದೆ ಕೂಡ ಗುರುಗಳು, ಸ್ವಾಮೀಜಿಗಳು ಸಾಕಷ್ಟು ಜನ ಡಿಕೆ ಮನೆ ಹತ್ರ ಬಂದಿದ್ರು. ಈಗ ಹಾವೇರಿ ಜಿಲ್ಲೆಯಿಂದ ಗೊರವಯ್ಯ ಅವರ ಮನೆ ಹತ್ರ ಬಂದಿದ್ದಾರೆ. ಈ ಹಿಂದೆ ಕಾಶಿಯಿಂದ ನಾಗಾ ಸಾಧುಗಳು ಕೂಡ ಡಿಕೆ ಮನೆ ಹತ್ರ ಬಂದು ಅವರಿಗೆ ಆಶೀರ್ವಾದವನ್ನ ಮಾಡಿದ್ರು. ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋ ಹಿನ್ನೆಲೆ ಹಾವೇರಿ ಜಿಲ್ಲೆ ಮೈಲಾರಗುಡ್ಡದಿಂದ ಗೊರವಯ್ಯ ಬಂದಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ. ಡಿಕೆ ಶಿವಕುಮಾರ್ ಏನೇ ಮಾಡಬೇಕಾದ್ರೂ ಜ್ಯೋತಿಷಿಗಳ ಸಲಹೆಯನ್ನು ತಗೊಳ್ತಾರೆ ಅಂತ ಎಲ್ರಿಗೂ ಗೊತ್ತು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡೋಕ್ಕೆ ಖ್ಯಾತ ಜ್ಯೋತಿಷಿ ಆರಾಧ್ಯ ಅವರು ಬಂದಿದ್ರು. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಖ್ಯಾತ ಜ್ಯೋತಿಷಿ ಆರಾಧ್ಯ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿ ಮಾಡಿ ಕೆಲ ಹೊತ್ತು ಚರ್ಚೆಯನ್ನು ನಡೆಸಿದ್ರು. ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಇಬ್ಬರ ನಡುವೆ ಚರ್ಚೆ ನಡೆದಿದೆ. ಶುಭಗಳಿಗೆ, ಶುಭ ಮುಹೂರ್ತದ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೊ ಅದೇ ರೀತಿ ಖ್ಯಾತ ಜ್ಯೋತಿಷಿ ಆರಾಧ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಪ್ರಮಾಣ ವಚನದ ಮುಹೂರ್ತದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗೊರವಯ್ಯ ಮತ್ತೆ ಖ್ಯಾತ ಜ್ಯೋತಿಷಿ ಆರಾಧ್ಯ ಇಬ್ರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಿಕ್ಕೆ ಅಂತ ಬಂದಿದ್ರು. ಡಿಕೆ ಶಿವಕುಮಾರ್ ಶಾಸ್ತ್ರ, ಜ್ಯೋತಿಷ್ಯ, ಸಂಪ್ರದಾಯಗಳು, ಆಚಾರಗಳು ಇದರಲ್ಲೆಲ್ಲ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಬಗ್ಗೆ ಏನ್ ಹೇಳ್ತೀರಿ ರೂಪೇಶ್? ಈ ಹಿಂದೆ ಕೂಡ ಕಾಶಿಯಿಂದ ನಾಗಾ ಸಾಧುಗಳು ಬಂದಿದ್ರು ಡಿಕೆ ಅವರನ್ನ ಆಶೀರ್ವಾದ ಮಾಡೋದಕ್ಕೆ. ಸಿಂಧೂರ ಡಿಕೆ ಶಿವಕುಮಾರ್ ಅವರು ಶಕುನವನ್ನ, ಅದೇ ರೀತಿಯಾಗಿ ದೈವವನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಂಬ್ತಾರೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಸಾಕಷ್ಟು ಜನ ಸಿಎಂ ಈಗ ಹಾಲಿ ಸಿಎಂ ಅಂದ್ರೆ ಭಾವಿ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾ ಇದ್ರು. ಅದೇ ರೀತಿಯಾಗಿ ಮೈಲಾರಗುಡ್ಡದಿಂದ ಗೊರವಯ್ಯಗಳು ಕೂಡ ಡಿಕೆ ಶಿವಕುಮಾರ್ ಭೇಟಿಗೆ ಬಂದಿದ್ದು ಡಿಕೆ ಶಿವಕುಮಾರ್ಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಖ್ಯಾತ ಜ್ಯೋತಿಷಿ, ವಾಸ್ತುತಜ್ಞ ಆಗಿರ್ತಕ್ಕಂಥ BP ಆರಾಧ್ಯ ಅವರು ಕೂಡ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಇಲ್ಲಿ ಹಿಂದಿಂದಲೂ ಕೂಡ, ಯಾಕಂದ್ರೆ ಡಿಕೆ ಶಿವಕುಮಾರ್ ನಾಮಪತ್ರ ಇರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅವರು ಒಂದು ಅವರಿಗೆ ಮಾರ್ಗದರ್ಶನವನ್ನು ದೈವಿಕವಾಗಿರ್ತಕ್ಕಂಥ ಅಥವಾ ಜ್ಯೋತಿಷಿ ಪ್ರಕಾರವಾಗಿ ಯಾವ ಡೇಟ್ ಇದು ಮಾಡಬೇಕು, ಬಿಫಾರ್ಮ್ ಸ್ವೀಕರಿಸಬೇಕು, ಎಲ್ಲ ಡೀಟೇಲ್ಗಳನ್ನು ಹಿಂದೆ ಹೇಳ್ತಾ ಇದ್ರು. ಅವರು ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಡೇಟ್ಗಳನ್ನು ಫಿಕ್ಸ್ ಮಾಡಬೇಕು, ಯಾಕಂದ್ರೆ ಪ್ರಮಾಣವಚನ ಸ್ಥಳಗಳಿರ್ಬೋದು, ಅದೇ ರೀತಿಯಾಗಿ ಪ್ರಮಾಣವಚನ ದಿನಾಂಕ, ಟೈಮ್ ಯಾವುದು ಅಂತ ಹೇಳಿ ಫಿಕ್ಸ್ ಮಾಡಬೇಕಾಗತ್ತೆ. ಹೀಗಾಗಿ ಇದೇ ಪ್ರಮಾಣವಚನ ಸಮಯದಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರೆ ಅಲ್ಲಿ ಅತಿ ಹೆಚ್ಚು ಬಲ ಸಿಗ್ಲಿಕ್ಕೆ ಸಾಧ್ಯ. ಹೀಗಾಗಿ ಡಿಕೆ ಶಿವಕುಮಾರ್ ಈ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ BP ಆರಾಧ್ಯ ಅವರು 2 ದಿನಾಂಕವನ್ನು ಕೊಟ್ಟಿದ್ದಾರೆ. ಒಂದು ಅಂದ್ರೆ ಸೋಮವಾರ ಅಥವಾ 5ನೇ ತಾರೀಕು ಈ ಒಂದು ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂರನೇ ತಾರೀಕು ಅತಿ ಹೆಚ್ಚು ಬಲ ಇಲ್ಲ ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಹೀಗಾಗಿ ಒಂದು ಆರಾಧ್ಯ ಅವರ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಏನೇನು ಹೇಳ್ತಾರೆ ಅನ್ನೋದು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಮಾಣ ವಚನದ ಸ್ಥಳದ ಮಟ್ಟಿಗೆ ಬಂದರೆ ಜನ ಸೇರುವಂಥ ಸಾಮರ್ಥ್ಯವನ್ನು ನೋಡಿದ್ರೆ ಕಂಠೀರವ ಸ್ಟೇಡಿಯಂ ಒಂದು ಚೆನ್ನಾಗುತ್ತೆ, ಯಾಕಂದ್ರೆ ಹೆಚ್ಚು ಜನವನ್ನು ಸೇರೋದು, ಜನ ಸಮ್ಮುಖವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅಂತ ಹೇಳಿ. ಆದರೆ ಇಲ್ಲಿಗ ಒಂದಿಷ್ಟು ಜನ ಜ್ಯೋತಿಷಿಗಳು ಹೇಳೋದು ರಾಜಭವನದಲ್ಲಿ ಸಿಂಪಲ್ ಆಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲೂ ಕೂಡ ಚರ್ಚೆಗಳನ್ನು ಮಾಡ್ಕೊಳ್ಳಾಗ್ತಾ ಇದ್ದಾರೆ. ಒಂದು ಕಡೆ ಎಲ್ಲ ಕಡೆ ಮುಹೂರ್ತವನ್ನ ಜ್ಯೋತಿಷಿಗಳನ್ನ ಕೇಳಬಹುದು, ಆದ್ರೆ ಈಗ ಎಲ್ಲಿ ಸ್ಥಳ ನಿಗದಿ ಬಗ್ಗೆ ಮತ್ತು ಅವರ ಆಪ್ತರನ್ನ ಕೇಳಿ ಒಂದಿಷ್ಟು ನಿರ್ಧಾರವನ್ನ ಕೈಗೊಳ್ಳಬಹುದು. ಸದ್ಯಕ್ಕೆ ಅಜಯನ ಮಠಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ, ಅಲ್ಲೂ ಕೂಡ ಸಲಹೆಗಳನ್ನ, ಮಾರ್ಗದರ್ಶನವನ್ನು ಪಡ್ಕೊಳ್ತಾರೆ. ಒಟ್ಟಾಗಿ ಜ್ಯೋತಿಷಿಗಳ ಮಾರ್ಗದರ್ಶನದಂತೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹೀಗಾಗಿ ಬೆಳಗಿಂದಲೂ ಕೂಡ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಾಕಷ್ಟು ಜನ ಬಂದಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರು ಹೊರಗಡೆ ಹೋಗಿದ್ದಾರೆ, ಅಂದ್ರೆ ಅಜಯನ ಮಠಕ್ಕೆ ಹೋಗಿದ್ದಾರೆ. ಹೀಗಾಗಿ ಡಿಕೆ ಶಿವಕುಮಾರ್ ಮನೆ ಹತ್ರ ಸ್ವಲ್ಪ ಖಾಲಿ ಹೊಡಿತಾ ಇದೆ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.